ಗೈಸ್ ನೀವೇನಾದ್ರು ಯೂಟ್ಯೂಬರ್ ಆಗಿದ್ದೀರಾ ಅಂದರೆ ಸೊ ನಿಮ್ಗೆ ಬೆಳಗ್ಗೆನೇ ಒಂದು ಮೇಲ್ ರಿಸೀವ್ ಆಗಿರುತ್ತೆ. ಆ್ಯನ್ಯುವಲ್ ಯೂಟ್ಯೂಬ್ ಪಾಲಿಸಿ ಅಂತೇಳಿ ಒಂದು ಮೆಸೇಜ್ ಬಂದಿದೆ, ಅಂದರೆ ಒಂದು ಮೇಲ್ ಬಂದಿದೆ. ತುಂಬಾ ಜನ ಹೆದರ್ಕೊಂಡಿರ್ತಾರೆ. ಏನಪ್ಪ ಅಂದರೆ ನಮ್ಗೆ ಏನಾದರೂ ನಮ್ಮ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತಾ ಅಥವಾ ಏನಾದರೂ ವಾರ್ನಿಂಗ್ ಕೊಟ್ಟಿದ್ದಾರೆ, ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ, ನಾವು ಇನ್ನು ಮುಂದೆ ದುಡ್ಡು ಮಾಡೋಕ್ಕಾಗಲ್ಲ ಅಂತೇಳಿ ತುಂಬಾ ಜನ ಹೆದರ್ಕೊಂಡಿರ್ತಾರೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆ ಮೇಲ್ನಲ್ಲಿ ಏನಿದೆ ಮತ್ತು ನಾವು ಏನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೀವೇನಾದರೂ ಒಬ್ಬ ಯೂಟ್ಯೂಬರ್ ಆಗಿದ್ರೆ ಅಂದರೆ ನೀವು ಡೈಲಿ YT ಸ್ಟುಡಿಯೋ ಆಗಿರ್ಬೋದು, ಜಿಮೇಲ್ ಆ್ಯಪ್ ಆಗಿರ್ಬೋದು ಚೆಕ್ ಮಾಡ್ತಾ ಇರ್ತೀರ. ಅದೇ ರೀತಿ ಇವತ್ತು ಕೂಡ ಒಂದು ಮೆಸೇಜ್ ಬಂತು. ಸೊ ನಾನು ಹಾಗೆ ಚೆಕ್ ಮಾಡ್ತಿದ್ದೆ, ಆವಾಗ ಒಂದು ಪಾಪ ಮೆಸೇಜ್ ಬಂತು. ಅದನ್ನ ಓಪನ್ ಮಾಡಿದ್ಮೇಲೆ ನನಗೆ ಈ ಥರ ಒಂದು ಮೇಲ್ ಬಂದಿತ್ತು ಯೂಟ್ಯೂಬ್ ಕಡೆಯಿಂದ. ಸೊ ನಾನು ಕೂಡ ಅದನ್ನ ಏನಂತ ನೋಡಿದೆ ಫಸ್ಟು. ಸೊ ನಾನು ನಿದ್ಗಣ್ಣಲ್ಲಿದ್ದೆ, ಅವಾಗ ಆ್ಯಪ್ ಓಪನ್ ಮಾಡಿ ನೋಡಿದ ಮೇಲೆ ಸೊ ಅದರಲ್ಲಿ ಏನಿತ್ತಪ್ಪ ಅಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಸೊ ಅದ್ರ ಬಗ್ಗೆ ಪ್ರೈವಸಿ ಬಗ್ಗೆ ಒಂದು ಮೇಲ್ನ ಕಳಿಸಿದ್ರು. ಸೊ ನಾನು ಕೂಡ ಹೆದರ್ಕೊಂಡಿದ್ದೆ, ಏನಪ್ಪ ಇದು, ಏನಾದರೂ ನನ್ನ ಚಾನಲ್ ಸ್ಟ್ರೈಕ್ ಬಂತಾ ಏನಂತ ಹೆದರ್ಕೊಂಡಿದ್ದೆ. ಆಮೇಲೆ ಅದನ್ನ ಕರೆಕ್ಟಾಗಿ ಓದಿದೆ, ಆಮೇಲೆ ಗೊತ್ತಾಯಿತು ಯಾವುದೇ ರೀತಿ ಸ್ಟ್ರೈಕ್ ಬಂದಿರೋದಾಗಿರ್ಬೋದು, ನಿಮ್ಮ ಚಾನಲ್ ಡಿಲೀಟ್ ಆಗಿರ್ಬೋದು. ಸೊ ಯಾವುದೇ ರೀತಿ ನಿಮ್ಮ ಚಾನಲ್ ಡಿಲೀಟ್ ಆಗಿಲ್ಲ. ಸೊ ಅದು ಯೂಟ್ಯೂಬ್ ಕಡೆಯಿಂದ ವರ್ಷಾನು ಆ ರೀತಿ ಮೇಲ್ ಬರುತ್ತೆ. ಏನಪ್ಪ ಇರುತ್ತೆ ಅಂದರೆ ಮೇಲ್ನಲ್ಲಿ ಸೊ ನೀವು ಯೂಟ್ಯೂಬ್ನಲ್ಲಿ ಸೊ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಸೊ ಬೇರೆಯವ್ರದ್ದು ವಿಡಿಯೋನ ಎತ್ತಕೊಂಡು ಹಾಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ತಮ್ಲೇನ ಹಾಕೊಳ್ಳೋದಾಗಿರ್ಬೋದು. ಸೊ ಈ ರೀತಿ ಯಾವ ರೀತಿ ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಒಂದು ಯೂಟ್ಯೂಬ್ ಕಡೆಯಿಂದ ಮೇಲ್ನ ಕಳಿಸಿದ್ದಾರೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ವರ್ಷಾನು ಈ ರೀತಿ ಒಂದು ಮೇಲ್ ಬರುತ್ತೆ. ಸೊ ನಿಮ್ಗೆ ಏನಾದರೂ ಆ ಮೇಲ್ನಲ್ಲಿ ಏನಿದೆಯಪ್ಪ ಅಂದರೆ ಸೊ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಸೊ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಅಂತೇಳಿ ಸಂಪೂರ್ಣ ಮಾಹಿತಿನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಮೇಲ್ನ ಮುಖಾಂತರ ಕಳಿಸಿದ್ದಾರೆ, ನೀವು ಚೆಕ್ಔಟ್ನ ಮಾಡ್ಕೋಬೋದು. ಅದನ್ನ ಓದಿದ್ರೆ ನಿಮಗೆ ತಿಳಿಯುತ್ತೆ. ನಿಮ್ಗೇನಾದರೂ ಓದಿದ್ದು ಕೂಡ ತಿಳಿಲಿಲ್ಲಪ್ಪ ಅಂದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಆರಾಮಾಗಿ ನೋಡ್ಕೋಬೋದು. ನೀವೇನಾದರೂ ಯೂಟ್ಯೂಬರ್ನಲ್ಲಿ 1 ವರ್ಷ 2 ವರ್ಷ ಆಯ್ತಪ್ಪ ಅಂದರೆ ನಿಮ್ಮ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಿರುತ್ತೆ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಅಂತೇಳಿ. ಅದೇ ರೀತಿ ಆ ಮೇಲ್ನಲ್ಲಿ ಕೂಡ ಇದೆ. ಸೊ ನೀವು ಚೆಕ್ಔಟ್ನ ಮಾಡಿ ಒಂದು ಸಾರಿ. ಇಷ್ಟೇ ಇರೋದು ಆ ಮೇಲ್ನಲ್ಲಿ. ಸೊ ಯಾವುದೇ ರೀತಿ ನಿಮ್ಮ ಚಾನಲ್ ಡಿಲೀಟ್ ಆಗಿರ್ಬೋದು, ನಿಮಗೆ ಸ್ಟ್ರೈಕ್ ಬರೋದಾಗಿರ್ಬೋದು, ಯಾವುದೇ ರೀತಿ ಬಂದಿಲ್ಲ. ಜಸ್ಟ್ ಅದನ್ನ ಮೇಲ್ನ ಕಳಿಸಿದ್ದಾರೆ ಯೂಟ್ಯೂಬ್ನವರು. ಸೊ ನಿಮಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಆ ಮೇಲ್ನಲ್ಲಿ ಏನಿದೆ ಮತ್ತು ನಾವೇನು ಮಾಡಬೇಕು ಅಂತೇಳಿ. ನಿಮ್ಗೆ ಏನಾದರೂ ವಿನಂತಿ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.